ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಕೆರೆ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಪ್ರದರ್ಶನ ಜರುಗಿತು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶ್ರೀ ಶರಣಬಸವೇಶ್ವರ ಕೆರೆ ನಿರ್ವಹಣಾ ಪ್ರಾಧಿಕಾರ ಹಾಗೂ ತೋಟಗಾರಿಕೆ ಇಲಾಖೆ ಕಲಬುರಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಕೆರೆ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ಹಾಗೂ ಮಾರಾಟ ಮೇಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ಆಗಮಿಸಿ ಫಲಪುಷ್ಪ ಪ್ರದರ್ಶನ ಹಾಗೂ ಮಾರಾಟ ಮೇಳ ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ಮಾತನಾಡಿದರು. ಇವತ್ತು ಕಲಬುರಗಿ ನಗರದಲ್ಲಿ ನಾನು ಮತ್ತು ಹಿರಿಯರಾದ MR ಪಾಟೀಲ್ ಶಾಸಕರು ನಮ್ಮ ಜೊತೆಗೆ ಅನೇಕ ಮುಖಂಡರು ಸೇರಿ ಈ ಹಣ್ಣು ಹಂಪಲ ಮತ್ತು ಕಾಯಿಪಲ್ಯ ಪ್ರದರ್ಶನ ಏನು ಇಲಾಖೆಯವರು ಮಾಡಿದ್ದಾರೆ ನೋಡಿದ್ದೀವಿ. ಬಹಳ ಸಂತೋಷ ಆಯಿತು, ಅದ್ಭುತವಾಗಿದೆ. ಇದು ಬೇರೆಯವರು ಕೂಡ ಪ್ರೇರಣೆ ಕೊಡ್ತದೆ. ನಮ್ಮ ಜಿಲ್ಲೆಯಲ್ಲಿ ಕಾಯಿಪಲ್ಯ ಬೆಳೆಯುವಂಥ ಪ್ರದೇಶ ಅಂದರೆ ಪ್ರಮುಖವಾಗಿ 3 ತಾಲೂಕು, ಒಂದು ಆಳಂದ, ಅಫಜಲ್ಪುರ ಮತ್ತು ಕಲಬುರಗಿ. ಇಡೀ ಕಾಯಿಪಲ್ಯ ಇಷ್ಟು ಶಹಾಬಾದ್, ವಾಡಿ, ಚಿತ್ತಾಪುರ್, ಸೇಡಂ ಮತ್ತು ಶಾಪುರ್, ಯಾದಗಿರಿ ಈ ಕಡೆ ಎಲ್ಲ ಹೋಗ್ತದೆ. ಎಲ್ಲಿವರೆಗೆ ಮುಂಬೈವರೆಗೆ ಹೋಗ್ತದೆ, ಕಲ್ಕತ್ತಾವ್ರಿಗೆ ಹೋಗ್ತದೆ. ಆದರೆ ಸರ್ಕಾರದಿಂದ ಎಷ್ಟು ಪ್ರೋತ್ಸಾಹ ಸಿಗಬೇಕಾಗಿತ್ತು ಅಷ್ಟು ಸಿಗೋಕ್ಕಾಗ್ತಾಯಿಲ್ಲ. ಈ ವರ್ಷ ನಾವು ಬಜೆಟ್ನಲ್ಲಿ ಒಂದು 3 ಕಡೆ ಆದರೂ ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ, ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಷಯ. ಆದರೆ ನಮ್ಮ ರೈತರಿಗೆ ಬೆಲೆಯಲ್ಲಿ ಮೋಸ ಆಗೋದಿಲ್ಲ. ಪಾಪ ಅನೇಕ ಜನ ಟೊಮೆಟೊ ಬೆಳೀತಾರೆ, ಬೆಲೆ ಸಿಗೋದಕ್ಕೆ ಬಿಸಾಕಿ ಹೋಗ್ತಾರೆ. ಅದು ಹಾಕ್ಕೊಡೋದು ಅಂಥೇಳಿ ಕೋಲ್ಡ್ ಸ್ಟೋರೇಜು ಮಾಡಬೇಕು ಅಂತ ಚಿಂತನೆ ಮಾಡ್ತಾಯಿದ್ದೀವಿ. ಅದಾದರೆ ನಮ್ಮ ರೈತರಿಗೆ ಇನ್ನೂ ಅನುಕೂಲ ಆಗ್ತದೆ. ಲಚ್ಚಪ್ಪ ಜಮಾದಾರ್ ಅಂತ ನಮ್ಮ ರೈತರು, ಅವ್ರನ್ನ ಅಭಿನಂದಿಸ್ತೀನಿ. ನಮ್ಮ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಒಂದು ಹಳ್ಳಿಯಿಂದ ವಿದೇಶಕ್ಕೆ ನಮ್ಮ ದ್ರಾಕ್ಷಿ ಹೋಗ್ತಂದರೆ ನಾವೆಲ್ಲ ಹೆಮ್ಮೆ ಪಡ್ಕೋಬೇಕು. ಇಂಥ ರೈತರು ಅನೇಕ ಜನ ಮುಂದೆ ಬರಬೇಕು. ಒಂದು ಸಮಸ್ಯೆ, ನಾನು ಕೂಡ ದ್ರಾಕ್ಷಿ ಬೆಳೀತಿದ್ದೀವಿ, ಆದರೆ ಬೆಲೆಯಲ್ಲಿ ಭಾಳ ನಮಗೆ ಲಾಭ ಸಿಗ್ತಾಯಿಲ್ಲ. ಕಳೆದ 25-30 ವರ್ಷಗಳಿಂದ ಏನು ಬೆಲೆ ಇತ್ತು ಟೇಬಲ್ ಫ್ರೂಟ್ಸು, ಇವತ್ತು ಕೂಡ ಅದೇ ಬೆಲೆ ಇದೆ. ಹಾಗಾಗಿ ಭಾಳ ಜನ ರೈತರು ದ್ರಾಕ್ಷಿಯನ್ನು ತೆಗೆದಿದ್ದಾರೆ. ಈಗ ಏನಾದರೂ ಬೆಲೆ ಸ್ಥಿರೀಕರಣ ಮಾಡಿದ್ರೆ ಇನ್ನೂ ಜನ ದ್ರಾಕ್ಷಿ ಹಚ್ಚೋಕ್ಕೆ ಮುಂದೆ ಬರ್ತಾರೆ. ಲಚ್ಚಪ್ಪನಂತವರು ಇನ್ನೂ ಅನೇಕ ಜನ ಇದ್ದಾರೆ. ಇವತ್ತು ಕಲಬುರಗಿ ಜಿಲ್ಲಾಡಳಿತ ವತಿಯಿಂದ ಮತ್ತು ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ನಮ್ಮ ಅಪ್ಪ ಕೆರೆ ಗಾರ್ಡನ್, ಶರಣಬಸವೇಶ್ವರ ಮಂದಿರದ ಎದುರುಗಡೆ ಇರುವಂಥ ಅಪ್ಪ ಕೆರೆ ಗಾರ್ಡನ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ನಮ್ಮ ಭಾಗದಲ್ಲಿರುವಂಥ ಎಲ್ಲ ರೈತರು ತಮ್ಮ ಜಮೀನುಗಳಲ್ಲಿ ಯಾವ್ಯಾವ ಹಣ್ಣುಗಳನ್ನು ಬೆಳೀತಾರೆ, ಯಾವ ತರಕಾರಿಯನ್ನು ಬೆಳೀತಾರೆ, ಯಾವ ಪ್ರಕಾರವಾಗಿ ಇವತ್ತು ಎಲ್ಲವನ್ನು ಇಲ್ಲಿ ರೈತರ ಜೊತೆಗೆ ಸಂಪರ್ಕ ಮಾಡಿ ಅಧಿಕಾರಿಗಳು ಪ್ರತಿಯೊಬ್ಬರ ಜಮೀನಲ್ಲಿ ಬೆಳೆದಿರುವಂಥ ವಿವಿಧ ಹಣ್ಣುಗಳನ್ನು ಪ್ರದರ್ಶನಕ್ಕೆ ತರಿಸಿದ್ದಾರೆ. ಹೂಗಳನ್ನು ಪ್ರದರ್ಶನ ತರಿಸಿದ್ದಾರೆ. ಅದೇ ರೀತಿ ತರಕಾರಿಗಳಿರ್ಬೋದು. ಹಾಗೆಯೇ ಇವತ್ತು ಎಲ್ಲ ರೀತಿಯ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಸರ್ಕಾರ ಇವತ್ತು ಜಿಲ್ಲಾಡಳಿತ ಮತ್ತು ತೋಟಗಾರಿಕೆ ಇಲಾಖೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದಂತೆ ಇವತ್ತು ಅಫಜಲ್ಪುರದಲ್ಲಿ ಬೆಳೀತಾ ಇರುವಂಥ ಏನು ನಮ್ಮ ಸ್ವಂತ ತೋಟದಲ್ಲಿ ಬೆಳೆದಿರುವಂಥ ಕ್ಯಾಲಿಫೋರ್ನಿಯಾ ಒಂದು ತಳಿ, ಆ ವೆರೈಟಿ ಏನಿದೆ ಕ್ಯಾಲಿಫೋರ್ನಿಯಾ ವೆರೈಟಿ ಇವತ್ತು ನಾವು ನಮ್ಮ ಒಂದು ತೋಟದಲ್ಲಿ ಈ ಒಂದು ಕಲಬುರಗಿ ನಗರದ ಇಲ್ಲಿ ಜಿಲ್ಲೆಯ ವಾತಾವರಣದಲ್ಲಿ ಬೆಳೆಯಬೇಕು ಅಂಥೇಳಿ ಒಂದು ಪ್ರಯೋಗ ರೀತಿಯಲ್ಲಿ ಒಂದು 2.5 ಎಕರೆ ನಾವು ಇಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ದೇವೆ. ಭಾಳ ಯಶಸ್ವಿಯಾಗಿ ನಮ್ಮ ವಾತಾವರಣಕ್ಕೆ ಭಾಳ ಒಂದು ಉತ್ತಮವಾದ ಟೇಸ್ಟ್ ಬರೋದರೊಂದಿಗೆ ಇವತ್ತು ಏನು ಮಹಾರಾಷ್ಟ್ರದಲ್ಲಿ ಸುಮಾರು 11 ಜನ ರೈತರು ಒಂದು ಯೂನಿಯನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕದಿಂದ ನಾವೊಬ್ಬರು ಇದ್ದೇವೆ. ಈ ರೀತಿಯಾದಂಥ ಒಂದು ತಳಿಯನ್ನು ಇವತ್ತು ನಾಸಿಕ್, ತಾಸಗಾಂವ್, ಸಾಂಗ್ಲಿ ಮತ್ತು ಪೂನಾ, ಇಲ್ಲಿ ನಾನ್ನಜ್ ಅಂತ ಸೋಲಾಪುರ ಹತ್ರ, ಇಲ್ಲಿಗೆ ಎಲ್ಲ ರೈತರು ಅಲ್ಲೆಲ್ಲಿರುವಂಥ ರೈತರು ಸೇರಿ ಇಂಥ ಒಂದು ಹೊಸ ವೆರೈಟಿ ಮಾಡಿದರೆ ಇದು ಭಾಳ ಒಂದು ಡಿಮ್ಯಾಂಡ್ ಇರುವಂಥ ವೆರೈಟಿ. ವಿದೇಶದಲ್ಲಿ ಇವತ್ತು ಭಾಳ ಬೇಡಿಕೆಯನ್ನು ಇರುವಂಥ ಒಂದು ವೆರೈಟಿ. ಅಷ್ಟೇ ಉತ್ತಮವಾಗಿ ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರು, ವಿದ್ಯಾರ್ಥಿಗಳು ಆಗಮಿಸಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಿದರು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ?
ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.